ಸಂಘ ಅಂತಂದ್ರೆ ಭಾರತೀಯತೆ ಅದರಲ್ಲಿದೆ. ಇಲ್ಲಿರ್ತಕ್ಕಂಥ ಇಷ್ಟೇ ಜನ ಅಂತ ಅಂದ್ಕೊಳ್ಳೋದಕ್ಕಿಂತ ನಾವೆಲ್ಲ ಭಾರತೀಯರು ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವು ಇವತ್ತು ಕುಳಿತಿದೀವಿ. ಈ ಸಂಘಟನೆ ಬಗ್ಗೆ ಹೇಳೋದಾದ್ರೆ ಇದು ಇವತ್ತಿನ ಸಂಘಟನೆ ಅಲ್ಲ. ಮಾರ್ಚ್ 4, 1979, ಯೋಚನೆ ಮಾಡಿ, 1979 ಮಾರ್ಚ್ 4, ಅವಾಗ ಈ ಸಂಘಟನೆ ಅಸ್ತಿತ್ವಕ್ಕೆ ಬಂತು. ಸೊ ನಮ್ಮ ಸಿದ್ಧಾಂತದಲ್ಲಿ ನಾವೆಲ್ಲೂ ಚಪ್ಪಾಳೆ ತಟ್ಟಲ್ಲ, ನಿಮ್ಗೋಸ್ಕರ ಇವತ್ತು ಚಪ್ಪಾಳೆ ತಟ್ತಾ ಇದೀವಿ. ನಾವೆಲ್ಲೇ ಹೋದ್ರು ಏನೇ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು ಒಂದ್ಸತಿ ಓಂಕಾರದಿಂದ ಹೇಳ್ತೀವಿ. ನಾನು ಜಿಲ್ಲಾಧ್ಯಕ್ಷನಾಗಿ ಪದಗ್ರಹಣ ಮಾಡಿದಾಗ ನನಗೆ ನಮ್ಮ ಹಿರಿಯರು ಓಂಕಾರದ ಮುಖಾಂತರನೇ ಬಾವುಟ ಕೊಟ್ರು, ಆ ಒಂದು ಜವಾಬ್ದಾರಿ ನಮಗೆ ಕೊಟ್ರು. ಅದನ್ನೇ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದೀವಿ. ಸೊ ಇವತ್ತು ನಾನು ಒಂದೆರಡು ಮಾತು ಹೇಳಕ್ ಮುಂಚೆ ಮೊದಲನೇದಾಗಿ ಇಲ್ಲಿರೋರು ಎಲ್ರೂ ಸೇರಿ ಒಂದು ಓಂಕಾರದಿಂದ ಸ್ಟಾರ್ಟ್ ಮಾಡೋಣ. ಎಲ್ರು ಒಂದ್ಸತಿ ಹೇಳಿ, ಓ ಚಿಕ್ಕ ಮಕ್ಕಳು ಕೂಡ ಹೇಳ್ಕೊಬಹುದು ಮನೆಯಲ್ಲಿ. ಇದು ಹೇಳೋದ್ರಿಂದ ನಮ್ಮ ದೇಹಕ್ಕೆ, ನಮ್ಮ ಸುತ್ತಮುತ್ತಲು ವಾತಾವರಣಕ್ಕೆ ಎಲ್ಲಕ್ಕೂ ಒಂದು ಶಕ್ತಿ ಬರುತ್ತೆ. ನಿಮ್ಗೂ ಗೊತ್ತು. ಇನ್ನೊಂದ್ಸತಿ ಹೇಳ್ಕೊಳ್ಳಿ, ಓ ನೋಡಿ, ಈಗ ಎಲ್ಲರಲ್ಲೂ ಒಂದು ಶಕ್ತಿ ತುಂಬತಕ್ಕಂತ ಶಕ್ತಿನ ನಾವು ಒಬ್ಬರೇ ಮಾಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ಹಳ್ಳಿಗಳಲ್ಲಿ ಸಂಘಟಿತವಾಗಿರ್ಬೇಕು. ನಾವು ನಮ್ಮ ಸಮಸ್ಯೆಗಳನ್ನ ನಮ್ಮಿಂದ ಬಗೆಹರಿಸಕ್ ಆಗದೆ ಇದ್ದಾಗ ಪಕ್ಕದ ಮನೆಯವ್ರಿಗೆ ಹೇಳ್ತೀವಿ, ಒಂದ್ ಜಗ್ಲಿ ಮೇಲೆ ಕುತ್ಕೊಂಡು ಇನ್ನೊಬ್ಬ ಅಣ್ಣಂಗೆ ಹೇಳ್ತೀವಿ, ತಮ್ಮಂಗೆ ಹೇಳ್ತೀವಿ, ಅಜ್ಜಂದ್ರಿಗೆ ಹೇಳ್ತೀವಿ, ಅಜ್ಜಿರ್ಗೆ ಹೇಳ್ತೀವಿ. ಕೊನೆಗೆ ಎಲ್ರೂ ಸೇರಿ ಒಂದ್ 20 ಜನ ಬಂದ್ರಪ್ಪ ಹೋಗೋಣ ಈ ಸಮಸ್ಯೆ ಬಗೆಹರಿಸೋಣ ಅಂತೀವಿ. ಅದನ್ನೇ ನಾವು ಸಂಘಟನೆ ಅಂತ ಕರಿತೀವಿ. ಅದನ್ನ ಸಂಘ. ಈ ಕೆಲಸವನ್ನ ಭಾರತೀಯ ಕಿಸಾನ್ ಸಂಘ ಸಾಕಷ್ಟು ವರ್ಷಗಳಿಂದ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದೆ. ಸೊ ಅದೇ ರೀತಿ ಹೇಳ್ಬೇಕಾದ್ರೆ ಇವತ್ತು ಗೋಮಾತೆಯ ಪೂಜೆ, ಗಂಗಾ ಮಾತೆಯ ಪೂಜೆ. ಹಳ್ಳಿ ಉಳಿಬೇಕಾದ್ರೆ ಹಳ್ಳಿಗೊಂದು ಕೆರೆ ಇರ್ಬೇಕು. ಇವತ್ತು ನೀವೆಲ್ಲ ದೊಡ್ಡವರು ಇಲ್ಲಿ ಇರ್ತೀರಾ, ನೀವೆಲ್ಲ ನಮಗ್ ಕೊಟ್ಟಿರೋದು ಜಮೀನೋ ಅಥವಾ ಕಾರೋ ಅಥವಾ ಮನೆನೋ ಅಲ್ಲ. ನೀವು ಉಳಿಸಿ ಕೊಟ್ಟಿರ್ತಕ್ಕಂಥದ್ದು ಈ ಕೆರೆ, ಈ ಮರಗಳು. ನಾವೆಲ್ಲ ತಾಯಿ ಹಾಲಿನ ನಂತರ ಕುಡಿಯುವಂಥದ್ದು ಗೋವಿನ ಹಾಲು. ಇನ್ಯಾವ ಹಾಲು ನಾವು ಕುಡಿಯೋದಿಲ್ಲ, ಹೌದಲ್ವಾ? ಸೊ ನಾವು ಕುಡಿದಿರ್ತಕ್ಕಂಥದ್ದು ಗೋವಿನ ಹಾಲು. ಇವತ್ತು ಆ ಮಾತೆಗೆ ನಾವು ದಿನ ನೋಡ್ತೀವಿ, ಗಾಳಿ ಉಸಿರಾಡ್ತೀವಿ, ಮರ ಕಡ್ದು ಬಿಡ್ತೀವಿ. ನಾವೇನೇನು ನಮ್ಗೆ ದೇವ್ರು ಕೊಟ್ಟಿದ್ದಾನೆ, ಗಾಳಿ ನೀರು ಬೆಳಕು, ಇವಾಗ ನಾವು ಮರ್ಯಾದೆ ಕೊಡುವಂತ ಸಂಸ್ಕೃತಿನ ಇವತ್ತು ಮರ್ತೋಗಿದೀವಿ. ನಾವ್ ಆಚೆಗೆ ಬಂದು ರಾಮಣ್ಣ, ಭೀಮಣ್ಣ, ಸಿಂಹಣ್ಣ ಸಿಗ್ತಾರೆ. ಸಿಕ್ಕಿದಾಗ ಏನಪ್ಪಾ ಚೆನ್ನಾಗಿದೆ, ಒಂದ್ ಕಾಫಿ ಕೊಡಿಸ್ಬಿಟ್ಟೆ, ನಂಗೆ ಭಾರಿ ಖುಷಿ ಆಯ್ತು. ಆದ್ರೆ ನಿಮ್ಗೆಲ್ಲ ನಿಮ್ ಮಕ್ಕಳನ್ನೆಲ್ಲ ನೀವ್ ಒಬ್ರೇ ಎಲ್ಲ ಕಾಯ್ತಾ ಇರೋದು. ನಿಮ್ ಮಕ್ಕಳೆಲ್ಲ ಇವತ್ ಬಾಳಿ ಬೆಳಗಿ ಮುಂದಕ್ಕೆ ಹೋಗ್ಬೇಕಾದ್ರೆ ಅವ್ರಿಗೆ ಒಳ್ಳೆ ಗಾಳಿ ಬೇಕು. ಗಾಳಿ ಇಲ್ಲ ಅಂದ್ರೆ ಮನುಷ್ಯ ಇರೋದಿಲ್ಲ. ಆ ಗಾಳಿ ಕೊಡ್ತಾ ಇರೋ ಮರಗಳನ್ನ ಯಾರಿವತ್ತು ಒಂದು ಧನ್ಯವಾದ ತೋರಿಸಿ ಒಂದು ನಮಸ್ಕಾರ ಆಗ್ತಾ ಇದೀರಾ, ಪೂಜೆ ಮಾಡ್ತಾ ಇದೀರಾ? ನಮ್ ತಾಯಿ ಹಾಲ್ ನಂತರ ನಾವು ಕುಡಿಯೋದು ಹಸು ಹಾಲು. ಇವತ್ ಯಾವ ಮಟ್ಟಕ್ಕೆ ನಾವು ತಲುಪಿದೀವಿ ಅಂತಂದ್ರೆ, ಒಂದ್ ಹಸು ನನ್ಗೆ ಹಾಲು ಕೊಟ್ಬಿಟ್ರೆ ಸಾಕು, ಅದ್ ಏನನ್ನ ತಿನ್ಲಿ, ಯೂರಿಯಾ ತಿನ್ಲಿ ಅಥವಾ ಅದ್ ಕಡ್ಡಿ ಕಸ ತಿನ್ಲಿ. ನೋಡಿದೀರಾ ನೀವೆಲ್ಲ ಬೂಸ ಹಾಕುವಾಗ ಅದ್ರಲ್ಲಿ ಮಣ್ಣು ಕೂಡ ಸಿಗುತ್ತೆ. ಅದೇ ನಮ್ಮ ಮಕ್ಳಿಗೆ ಕೊಡ್ಬೋದಾ? ಸೊ ನಮ್ಮ ತಾಯಿಯ ನಂತರ ತಾಯಿ ತರ ನಮ್ಮನ್ನು ಕಾಪಾಡುವಂತ ಕಾಮಧೇನುಗೆ ಇವತ್ತು ನಾವು ಸರಿಯಾಗಿ ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಮುಂಚೆ ಹಾಲು ಕುಡಿದು ಭೀಮನ್ ತರ ಆಗ್ತಾ ಇದ್ರು. ಇವತ್ತು ಹಾಲು ಕುಡಿದ್ರು ಯಾರೋ ಭೀಮನ್ ತರ ಆಗ್ತಾ ಇಲ್ಲ, ಪೌಡ್ರು ಇನ್ನ ಎಕ್ಸ್ಟ್ರಾ ಹಾಕ್ಬೇಕು ಅಂತ ಹೋಗ್ತೀವಿ. ಯಾಕೆ ಈ ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ನಾವು ಗೋಮಾತೆಯನ್ನ ಸರಿಯಾಗಿ ನಿರ್ವಹಣೆ ಮಾಡೋದನ್ನ ಕಲಿಬೇಕು. ಹಳ್ಳಿಗಳಲ್ಲಿ ಜಾಗೃತಿ ಆಗ್ಬೇಕು. ಭಾರತೀಯ ಕಿಸಾನ್ ಸಂಘ ಗೋಮಾತೆಯ ಪೂಜೆ ಮುಖಾಂತರ ಗೋವಿನ ಸುಪೋಷಣೆ, ನಾವೆಂಗೆ ಒಳ್ಳೆ ಊಟ ತಿನ್ಬೇಕೋ, ನಾವೆಂಗೆ ಒಳ್ಳೆ ಊಟ ತಿಂತೀವೋ ಅದೇ ರೀತಿ ನಮಗೆ ಹಾಲು ಕೊಟ್ಟು ನಮ್ಮ ಮನೆಯನ್ನ ಕಾಪಾಡ್ತಕ್ಕಂಥ ಒಂದು ಹಸು ಕೂಡ ಒಳ್ಳೆ ಆಹಾರನ ಕೊಡ್ಬೇಕು. ಇದನ್ನ ನಾವು ಅರ್ಥ ಮಾಡ್ಕೊಬೇಕು. ನಾವು ಅಂಗಡಿಗೆ ಹೋದಾಗ ಅದಕ್ಕೆ ಬೂಸ ತರ್ಲಿ, ಹಿಂಡಿ ತರ್ಲಿ, ಏನನ್ನ ತಗೊಂಬನ್ನಿ, ಆದ್ರೆ ಅದು ಸ್ವಚ್ಛವಾಗಿದೆಯಾ ಇಲ್ಲ ಅಂತ ನೋಡಿ. ಆಮೇಲೆ ಮಾರ್ಕೆಟ್ ಅಲ್ಲಿ ಈಗ ಸಾಕಷ್ಟು ಯೂರಿಯಾನ ಮಿಕ್ಸ್ ಮಾಡಿ ಫೀಡ್ ಅಲ್ಲಿ ಕೊಡ್ತಾರೆ. ದಯವಿಟ್ಟು ಆ ಯೂರಿಯಾನ ಕೊಡ್ಬೇಡಿ, ಹಸುಗೆ ಕೆಚ್ಚಲ್ ಬಾವ್ ಆಗುತ್ತೆ. ನಂತರ ಅದೇ ಹಾಲು ನಾವು ಕುಡಿಬೇಕು, ಅಲ್ಲಿ ಗಾಯ ಆಗಿರುತ್ತೆ, ಆ ಹಾಲನ್ನೇ ಕರೆದು ಮತ್ತೆ ನಾವು ಕುಡಿತೀವಿ. ಇದು ತಪ್ಪು, ಇದಾಗಬಾರ್ದು. ಅದಕ್ಕೂ ಒಂದು ಪ್ರಾಣ ಇದೆ, ನಮ್ಮನ್ನೆಲ್ಲ ತಲೆ ಕಾಯುತ್ತದು. ಅದ್ರ ಬಗ್ಗೆ ನಾವೆಲ್ಲ ಒಂದಿಷ್ಟು ಒಂದು ಹಳ್ಳಿಯಲ್ಲಿ, ಪ್ರತಿ ಹಳ್ಳಿಯಲ್ಲಿ ನಿಮ್ಗೆ ಗೊತ್ತಿರೋ ನೆಂಟರು ಊರಲ್ಲಿ ಇವತ್ತಿಂದ ಹೇಳಿ, ಇವತ್ತು ಎಲ್ರು ಮನ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ, ನಾವು ಗೋಮಾತೆ ಪೂಜೆ ಮಾಡಿದೀವಿ, ನಮ್ಮ ತಾಯಿಯ ನಂತರ ತಾಯಿ ತರ ಹಾಲು ಕೊಟ್ಟು ನಮ್ಮನ್ನ ಈ ಮಟ್ಟಕ್ಕೆ ತಂದಿರ್ತಕ್ಕಂಥ ಶಕ್ತಿ ಆಗಿರ್ತಕ್ಕಂಥ ಅದನ್ನ ನಾವು ಯಾವ ರೀತಿ ಅದನ್ನ ಭಕ್ತಿಯಿಂದ ನೋಡ್ಕೊಬೇಕು. ನಾನು ಒಪ್ಕೊಂತೀನಿ, ಇಲ್ಲಿರೋರು ಯಾರುನು ಅಣ್ಣ ನಾನು ಅಲ್ಲಿ ಹೋಗಕ್ಕಾಗಲ್ಲ, ನಾನು ಹೊಲದಲ್ಲಿ ಕೆಲಸ ಇದೆ, ನನ್ಗೆ ಆದಂತ ಆಫೀಸ್ ಕೆಲಸ ಇದೆ, ನಾನು ಯಾವ್ದೋ ಒಂದು ಕಂಪ್ನಿಗೆ ಹೋಗ್ತೀನಿ, ನಾನು ರಾಜಕೀಯ ಮಾಡ್ತೀನಿ, ನಾನು ಇನ್ನೊಂದು ಸಂಘಟನೆಯಲ್ಲಿ ಇದ್ದೀನಿ, ನೀವೆಲ್ಲ ನಿಮ್ ಕೆಲಸ ಮಾಡಿ. ಆದ್ರೆ ದಿನಕ್ಕೆ ಒಂದ್ಸತಿ ಒಂದು ಫೋನ್ ತಗೊಳ್ಳಿ, ನಿಮ್ ಮಗನ್ಗೋ ನಿಮ್ ಮೊಮ್ಮಗನ್ಗೋ, ಬೆಂಗಳೂರಲ್ಲಿ ಇರ್ತಾರೆ ಅಥವಾ ಪಕ್ಕದೂರಲ್ಲಿ ನಿಮ್ ಮಾವ ಇರ್ತಾನೆ,
ಚಿಕ್ಕಪ್ಪ ದೊಡ್ಡಪ್ಪ ಇರ್ತಾನೆ, ಅವ್ರಿಗೆ ಫೋನಲ್ಲಿ ಹೇಳಿ ಈ ರೀತಿ ಹಸುಗಳಿಗೆ ತೊಂದರೆ ಆಗ್ತಾ ಇದೆ, ನಮ್ಮ ಮಕ್ಕಳಿಗೆ ಅದೇ ಹಾಲು ಬರ್ತಾ ಇದೆ, ನೀವು ಡೆಲ್ಲಿಯಲ್ಲಿದ್ರು ಮೈಸೂರಲ್ಲಿದ್ರು ಇದೇ ಹಾಲೆ ಅವ್ರಿಗೂ ಹೋಗೋದು, ದಯವಿಟ್ಟು ಹಸುಗಳನ್ನ ಕಾಪಾಡಿ, ಹಸುಗಳ ಬಗ್ಗೆ ಗಮನ ಕೊಡಿ, ಹಸುಗಳಿಗೆ ಆಗ್ತಿರೋ ತೊಂದ್ರೆನ್ ಕೂಡ ಇನ್ಮೇಲೆ ಗಮನಿಸಿ. ಇದು ಗೋಮಾತೆ ಪೂಜೆ ಮುಖಾಂತರ ನಾವು ಇವತ್ತಿಲ್ಲಿ ನೆರವೇರಿಸಿದೀವಿ. ಅದೇ ರೀತಿ ನಿಮ್ಮ ಕೆರೆ ಇದು ನಿಮ್ಮ ಕೆರೆ, ನಮ್ಮ ಕೆರೆ ಅಲ್ಲ. ನಾವಿವತ್ತಿಲ್ಲಿ ಬಂದಿದೀವಿ, ಇಲ್ಲಿ ಹೊರಟ್ಬಿಟ್ವಿ, ಕೊನೆಗಿದು ನಿಮ್ಮ ಕೆರೆ ಆಗಿರುತ್ತೆ. ನಿಮ್ಮ ಕೆರೆನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಯಾರ್ದು? ಅಲ್ಲಿ ಯಾರೋ ಕೆರೆಗೆ ಹತ್ರ ಒಂದ್ ಮನೆ ಇದೆಯಲ್ಲ ಅವ್ರದಲ್ಲ, ಅಥವಾ ಕೆರೆ ನೋಡ್ಕೊಳಕ್ ಯಾರೋ ಅಧಿಕಾರಿ ಬರ್ತಾರಲ್ಲ ಅವ್ರದಲ್ಲ, ಅಥವಾ ನಿಮ್ ಪಂಚಾಯತಿ ಕೂಡ ಅಲ್ಲ. ನೀವು ಈ ಮಣ್ಣಿನ ಋಣದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅದು. ನಾವೆಲ್ಲ ಅಣ್ತಮ್ಮಂದ್ರು ಅನ್ನೋದೇ ಸತ್ಯ ಆದ್ರೆ, ನಾವೆಲ್ಲ ಈ ದೇಶದ ಮಕ್ಕಳು ಅನ್ನೋ ಭಾವನೆ ನಿಮ್ಮ ಎಲ್ಲರ ಮನಸ್ಸಿನಲ್ಲಿದ್ರೆ, ಈ ಕೆರೆಯನ್ನ ಮತ್ತೆ ಅದರಲ್ಲಿರೋ ಪ್ರತಿ ಹನಿ ನೀರಿಗೂ ಕೂಡ ಯಾರೇ ಆಗ್ಲಿ, ಈ ಊರಿನವರೇ ಆಗ್ಲಿ, ಬೇರೆ ಊರಿನವರೇ ಆಗ್ಲಿ, ಕಸ ಕಡ್ಡಿ ಹಾಕ್ದೇರೆ ನೋಡ್ಕೊಳ್ಳೋ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇದ್ದಾಗ ಮಾತ್ರ ನೀವು ಹೆಮ್ಮೆಯಿಂದ ಹೇಳ್ಕೊಬಹುದು, ನಾನು ಈ ಊರಿನ ಮಗ, ఇది మా ఊరు, నేను చెప్పుకోవచ్చు. ఎప్పుడు జవాబుదారీ ఉంటే మాత్రం. ఈ కనిష్ట జవాబుదారీ లేదంటే ఇవత్తింద దయబిట్టు ఈ పొద్దు నుంచి మీరందరూ యోచన చేయండి, మేము ఈ ఊర్లో పుట్టిండాము, ఈ ఊరికి ఏమన్నా మేము చేస్తా ఉండమా లేదా? దాన్నే చెప్పేది భారతీయతే. మా పల్లెల్ని మేము కాపాడుకోవాలా, దాన్ని పొద్దు నుంచి నేర్చుకోవాలా, దానికి సంఘటన అనేది మీతో ఉంటుంది. ಇಂಥ ವಿಷಯಗಳನ್ನ ಮಾತಾಡೋದಕ್ಕೆ ನಾವು ನಿಮ್ಮೊಂದಿಗೆ ಬರ್ತೀವಿ. ಭಾರತೀಯ ಕಿಸಾನ್ ಸಂಘದಲ್ಲಿ ಪ್ರತಿಯೊಬ್ರು ನಿಮ್ ಜೊತೆ ಇಂಥ ವಿಷಯನ ಚರ್ಚೆ ಮಾಡ್ಲಿಕ್ಕೆ ನಮ್ಮ ರಾವ್ ಸರ್ ಅವರು ನಮ್ ಜೊತೆ ಇರ್ತಾರೆ, ನಾವು ನಿಮ್ ಜೊತೆ ಬರ್ತೀವಿ. ಒಂದ್ ವೇಳೆ ನಾನು ಹೇಳಿದ್ ಅರ್ಥ ಆಗಿಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗೋ ರೀತಿ ನಾವು ಕಲ್ತ್ಕೊಂಡ್ಬಂದ್ ಮತ್ತೆ ಮಾತಾಡ್ತೀವಿ, ನಮ್ಗೆ ಏನ್ ಬೇಜಾರಿಲ್ಲ. ಇದನ್ನ ನಾವು ಕಲ್ತಿದೀವಿ. ಸೊ ಇಷ್ಟ್ ಮಾತನ್ನ ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭುವನೇಶ್ವರಿ, ಭಾರತ್ ಮಾತೆಗೆ